ಅದನ್ನ ಅಲ್ಲಿಟ್ಬಿಡಿ. ನಂತರ ಇದೇ ಕೆಲ್ಸನ ಸಾರಂಗ ವಿಮಲೇಶ್ ಕೊಟ್ಟ. ವಿಮಲೇಶ್ ಡೋಲ್ನ ತಗೊಂಡು ಮಂತ್ರಿ ಮನೆಯಿಂದ ಅರಮನೆಗೆ ಹೊರಟ ಅವನ್ ಹೆಂಡತಿ ಜೊತೆಲಿ. ನಡೀರಿ ನಡೀರಿ ವಿಮಲೇಶ್ ಅವರೇ, ಬೇಗ ಬೇಗ ಮುಂದೆ ಬನ್ನಿ. ವಾ, ಎಷ್ಟು ಸುಂದರವಾಗಿದೆ ಅಲ್ವಾ ಈ ಜಾಗ. ಒಬ್ನೇ ಈ ಡೋಲನ್ನ ಎತ್ಕೊಂಡ್ ಬಂದು ನನ್ ಸೊಂಟ ಎಲ್ಲ ಹಿಡ್ಕೊಂಡ್ ಬಿಟ್ಟಿದೆ. ನನಗ್ ಸ್ವಲ್ಪ ಸಹಾಯ ಮಾಡೆ. ಹೌದಾ? ಕಳ್ತನ ಮಾಡೋದು ನೀವು, ಆದ್ರೆ ಇದನ್ನ ಎತ್ಕೊಂಡು ಹೋಗೋದು ನಾನಾ? ಅಯ್ಯೋ, ನನಗೆ ಕಳ್ತನ ಮಾಡ್ಬೇಕು ಅಂತ ಹೇಳ್ಕೊಟ್ಟವಳು ನೀನೇ ಅಲ್ವೇನೆ? ಇಲ್ಲ. ಸರಿ, ಡೋಲುನ ನೋಡ್ಕೋತಾ ಇರೋ, ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ವಿಮಲೇಶ್ ನೀರ್ ಕುಡಿಯಕ್ ಹೋದಾಗ ಅವನ್ ಹೆಂಡತಿ ಅಲ್ಲೇ ವಿಶ್ರಾಂತಿ ತಗೋತಿದ್ಲು. ಇದ್ದಕ್ಕಿದ್ದ ಹಾಗೆ ಡೋಲು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಗ್ರಕ್ಕೆ ಶುರು ಆಗೋಯ್ತು. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ಯಾ ನೀನು? ಯಾರಾದ್ರೂ ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ. ಡೋಲು ಓಡ್ ಹೋಗ್ತಾ ಇದೆ. ಡೋಲ್ನ ಎತ್ಕೊಂಡ್ ಬರಕ್ಕಂತೂ ಆಗ್ಲಿಲ್ಲ, ಆದ್ರೆ ಹಿಡ್ಕೋಬಹುದಿತ್ತಲ್ಲೇ. ಒಂದ್ ಕೆಲ್ಸನೂ ನೆಟ್ಟು ಮಾಡೋದಿಲ್ಲ ನೀನು. ಹೌದಾ? ಕಳ್ತನ ಮಾಡುವಾಗ ಯೋಚನೆ ಬರ್ಲಿಲ್ವಾ? ಈಗ ಬೇಗ ನಡೀರಿ, ಇಲ್ಲ ಅಂದ್ರೆ ಮಹಾಮಂತ್ರಿ ನಮ್ಮನ್ನ ಕಳ್ರು ಅನ್ಕೊಂಡು ನಮ್ಗೆ ಶಿಕ್ಷೆ ಕೊಟ್ಬಿಡ್ತಾನೆ. ನಿಲ್ಲಿ, ನಿಲ್ಲಿ. ವಿಮಲೇಶ್ ಮತ್ತೆ ಅವನ ಹೆಂಡತಿ ಕಷ್ಟಪಟ್ಟು ಆ ಡೋಲ್ನ ತಗೊಂಡು ಅರಮನೆಗೆ ಬರ್ತಾರೆ. ಅಲ್ಲಿ ಕಿಶನ್ ಮತ್ತೆ ಉಮಾ ಆ ಅರಮನೆಗೆ ಮೊದ್ಲೇ ಬಂದಿದ್ರು. ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ನನಗನ್ಸುತ್ತೆ ನೀವು ಶಿಕ್ಷೆ ಸಿಕ್ಕ ಮೇಲೆನೆ ಒಪ್ಕೊಳ್ಳೋದು ಅಂತ. ಮಹಾಮಂತ್ರಿ ನೀವಾ? ನಾನೇ. ನೋಡುದ್ರಾ ನನ್ನ ಡೋಲಿನ ಜಾದೂನ? ಈ ಡೋಲು ನಿಮ್ಮ ರಹಸ್ಯನ ಬಯಲು ಮಾಡಿದೆ. ಯಾವ ರಹಸ್ಯ? ಅದೇ, ಅದಕ್ಕೋಸ್ಕರ ನೀವಿಬ್ರು ಜಗಳ ಮಾಡ್ಕೊಂಡ್ರಿ. ಆಮೇಲೆ ನಾನು ಡೋಲ್ ಒಳಗಡೆ ಕೂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡೆ. ನೀನೀಗ ಈ ರೈತನ ಹತ್ರ ಕಳ್ತನ ಮಾಡಿರೋದನ್ನೆಲ್ಲ ಹಿಂತಿರುಕೊಡು, ಇಲ್ಲ ಅಂದ್ರೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸೋದಿಕ್ಕೆ ಸಿದ್ಧನಾಗೋ. ಧನ್ಯವಾದ ಮಹಾಮಂತ್ರಿಗಳೇ. ಆಗ ವಿಮಲೇಶ್ ಮತ್ತೆ ಅವನ ಹೆಂಡತಿ ಆ ಚೀಲನ ವಾಪಸ್ಸು ಕಿಶನ್ಗೆ ಕೊಟ್ಬಿಡ್ತಾರೆ. ಆಗ ಕಿಶನ್ ಮತ್ತೆ ಉಮಾ ತೀರ್ಥಯಾತ್ರೆಗೆ ಖುಷಿ ಖುಷಿಯಾಗಿ ಹೋಗ್ಬಿಡ್ತಾರೆ. ಸರಿ, ಹಾಗಿದ್ರೆ ನೀವಾಗ್ಲೇ ಹೇಳಿದ ಮಾತು ಈಗ ಅರ್ಥ ಆಯ್ತು. ಸೋಮು ಕಳ್ಳತನನ ಹಿಡ್ದು ಹಾಕೋದು ನನಗೆ ಈಗ ಅರ್ಥ ಆಯ್ತು. ಸರಿಯಾಗಿ ಹೇಳ್ದೆ. ಮತ್ತೆ ಸೋಮು, ನೀನು ಈ ಕೆಲ್ಸಕ್ಕೆ ಇಷ್ಟೊಂದ್ ತಲೆ ಉಪಯೋಗಿಸಿದ್ಯಲ್ಲ, ಅದನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸು.